ಓಕೆ, ಇನ್ನ ನೀವಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಚಿಗವ ದೊಡವ ಅಂತಾನೆ ಫುಲ್ ಫೇಮಸ್ ಆಗಿದೆ. ಸಾಂಗ್ ಏನಾರು ನೋಡಿದ್ರೆ ಹೊರಗೆ ಬಂದ್ಮೇಲೆ ಹೆಂಗ ಅನಿಸ್ತು ನೋಡಿ? ಅದು ಅಲ್ಲಿದ್ದಾಗ ನನಗೆ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಆಗಿದೆ ಅಂತ. ಅವನಂತೂ ತುಂಬಾ ರೇಗಿಸ್ತಾನೆ ಇದ್ದಾಗ ಇಲ್ಲಿ, ಬಟ್ ಹೊರಗಡೆ ಬಂದ್ ನೋಡಿದಾಗ ತುಂಬಾ ನಗು ಬಂತು. ಇಲ್ಲಿ ನಿನ್ಸಿಲ್ಲಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಲಿಪ್ಸಿಂಕ್ ಮಾಡಿದ್ದಾರೆ ಅಂತ. ಅದೇ ನಾವು ಒಳಗಡೆ ಇರುವಾಗ ಸುಮ್ನೆ ಫ್ಲೂಕ್ ಆಗಿ ಏನೋ ಒಂದ್ ಮಾತಾಡ್ತಿರ್ತೀವಿ, ಏನೋ ಒಂದು ಇದಾಗ್ತಿರ್ತೇವೆ, ಬಟ್ ಅದು ಆಚೆ ಅಷ್ಟು ಕಾಮಿಡಿ ಆಗಿ ಹೋಗುತ್ತೆ ಅಂತ ನನಗೊಂದು ಐಡಿಯಾನೇ ಇರ್ಲಿಲ್ಲ. ತುಂಬಾ ಮಜವಾಗಿದೆ ಅದೊಂಥರ ದೊಡ್ಡವ ಚಿಕ್ಕವ ಅನ್ನೋದು. ಮತ್ತೆ ನಮ್ ಕಿತಾಪತಿ ಹೆಂಗಸರು ಅಂತ ಹೇಳ್ತಾ ಇದ್ದ, ಆಮೇಲೆ ದೊಡ್ಡವನು ಚಿಕ್ಕವನು ಅಂತೆಲ್ಲ ಏನೇನೋ ಕೋಡ್ ವರ್ಡ್ಸ್ ಅಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ರಂತೆ. ಒಂಥರ ಅದೆಲ್ಲ ನೋಡಕ್ ಮಾತ್ರ ಮಜಾ ಇದೆ ಬಿಡಿ ಅದೆಲ್ಲ. ಓಕೆ, ಇನ್ನ ನೀವು ಹೊರಗ್ ಬರ್ಬೇಕಾದ್ರೆ ಹೊರಗ್ ಬಂದ್ಮೇಲೆ ರಾಶಿಕಾ ಮತ್ತೆ ಸೂರಜ್ ಕೂತ್ಕೊಂಡ್ ಮಾತಾಡ್ತಿರ್ತಾರೆ. ನಂಗೆ ಗೊತ್ತಿಲ್ಲ ನೀವು ಎಪಿಸೋಡ್ ನೋಡಿದ್ರಾ? ಓಕೆ, ಅವ್ರೊಂದ್ ಮಾತು ಹೇಳ್ತಾರೆ, ಅಂದ್ರೆ ನಂಗೆ ಫಸ್ಟ್ ಟೈಮ್ ಯಾರೋ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಏನು ಫೀಲ್ ಆಗ್ತಾ ಇಲ್ಲ, ಒಂಥರ ನೆಗೆಟಿವಿಟಿ ಓದಂಗಾಯ್ತು ಅಂತ. ಏನಕ್ಕೆ ನಿಮ್ಮಿಬ್ರಿಗೂ ವೈಬ್ ಮ್ಯಾಚ್ ಆಗ್ಲಿಲ್ವಾ? ರಾಶಿಕಾ ಯಾಕೆ ಆತರ ಹೇಳಿದ್ರು ಅಂತ? ಇಲ್ಲ, ಆಕ್ಚುಲಿ ಇದ್ದಾಗ ನಾನು ಫಸ್ಟ್ ಅವರೆಲ್ಲ ಜಂಟಿಯಾಗಿ ಬಂದಾಗ ಮಂಜು ಭಾಷಿಣಿ ಅವರೆಲ್ಲ ಇರ್ತಾರೆ, ಅವಾಗ ಅವಳಿಗೆ ನಾನು ಕಂಡ್ರೇನೆ ಆಗ್ತಿಲ್ವಂತೆ. ಅಂದ್ರೆ ಅವರು ಸೇವಕರಾಗಿದ್ರು, ನಾವು ಅರಸಿ ಅಲ್ವಾ. ನಾನು ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ, ಸ್ಕಿನ್ ಕೇರ್ ಎಲ್ಲ ಮಾಡ್ತಾ ಇದ್ದೆ. ಅವ್ರು ಸೇವಕರಲ್ವಾ, ನಾನು ರಾಣಿ ಆಡ್ತಿದ್ದೆ. ಅವಾಗ ನಾವೇನು ಮಾತಾಡಕ್ ಆಗ್ತಿರ್ಲಿಲ್ಲ. ಅವ್ಳು ಹೇಳ್ತಾ ಇಲ್ಲ, ನೀವು ನೋಡಿದ್ರೆ ನಂಗೆ ಆಗ್ತಾ ಇರ್ಲಿಲ್ಲ. ಬಟ್ ಆಮೇಲೆ ನಾವು ಮಾತಾಡಕ್ ಶುರು ಮಾಡಿದ್ಮೇಲೆ ಅಯ್ಯೋ ನಂಗಂತೂ ನೀವು ತುಂಬಾ ಇಷ್ಟ, ಉತ್ತಮ ಎಲ್ಲ ಕೊಟ್ಟಿದ್ಲು ಅವಳು. ಚೆನ್ನಾಗಿ ಮಾತಾಡ್ತಾ ಇದ್ವಿ. ಅವಳು ಸೂರಜ್ ಜಗಳ ಆದಾಗೆಲ್ಲ ನಾನೇ ಇಬ್ಬರ ಹತ್ರ ಹೋಗಿ ಮಾತಾಡ್ಸಿದೀನಿ, ಸಣ್ಣ ಸಣ್ಣದಕ್ಕೆ ಇದಾಗ್ಬೇಡಿ, ತುಂಬಾ ಸಲ ಸೂರಜ್ಗೆ ಹೇಳಿದ್ರಿ. ತುಂಬಾ ಅತ್ತಾಗ್ಲೂ ನಾನು ಸಮಾಧಾನ ಎಲ್ಲ ಮಾಡಿದೀನಿ. ಬಟ್ ಯಾವಾಗ ಅದು ನಮ್ಮಿಬ್ರ ಮಧ್ಯೆ ಇದು ಶುರು ಆಯ್ತು ಅಂದ್ರೆ, ನಾಮಿನೇಟೆಡ್ ಟೀಮ್ ಅಲ್ಲಿ ಇರ್ತೀವಿ, ಟಾಸ್ಕ್ ಅಲ್ಲಿ ವಿನ್ ಆದಾಗ ಇವನ್ ನನಗೂ ಡೇಂಜರ್ ಝೋನೆ ಅದು. ನಾವೆಲ್ಲ ಬಿಟ್ಕೊಟ್ಟು ಹೋಗ್ಲಿ, ರಾಶಿಕಾ ಫುಲ್ ಅಳ್ತಾ ಇದ್ಲಲ್ಲ ಅಂದ್ಬಿಟ್ಟು ಸರಿ ಫಸ್ಟ್ಗೆ ಸುದಿ ಅವ್ರು ಸೇವ್ ಆಗ್ತಾರೆ. ಸೆಕೆಂಡ್ ಡೇ ಇವಳು ನಾನು ಹೋಗ್ತೀನಿ ನಾನೇ ಸೇವ್ ಆಗ್ತೀನಿ ಅಂದ್ರೂ ಅವಳು ಬಿಡಲ್ಲ ಅಂದಾಗ, ಹೋಗ್ಲಿ ಬಿಡು ಆಯ್ತು ರಾಶಿಕಾನೇ ಹೋಗ್ಲಿ ಅಂದಾಗ, ನೀವು ಹೋಗಿ ಆ ಕಡೆ ಟೀಮಿಂದ ಅಭಿ ಬರ್ಲಿ ಅಂತ ನಾನು. ಅವಳು ಓಕೆ ಅಂತ ಎಲ್ಲ ಒಪ್ಕೊಂಡಿದ್ದು ಎಲ್ಲ ಆಗಿ ನಾನ್ ಸೇವ್ ಆದ್ರೆ ಅಭಿ ಅನ್ನೋ ತರಾನೇ ಫಸ್ಟ್ ಡೇ ಎಲ್ಲ ಒಪ್ಕೊಂಡಿದ್ಲು. ಸೆಕೆಂಡ್ ಡೇ ಏನಾಯ್ತು, ಅವ್ರು ನೈಟ್ ಎಲ್ಲ ಏನೋ ಮಾತಾಡಿದ್ದಾರೆ ಅಭಿ ರಾಶಿಕಾ ಎಲ್ಲ, ಫುಲ್ ಚೇಂಜ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ನಾನು ಸ್ಪಂದನ ಆ ಕಡೆಯಿಂದ ಕರ್ಕೊಂಬರೋಣ, ಅವಳು ವೀಕೋ ಅಂತ. ನಾನು ಅವಾಗ್ಲೇ ನಾನಿದು ನಮ್ಮ ಒಂದು ವಿಶ್ಲೇಷಣೆ ಕಲರ್ಸ್ ಕನ್ನಡದ ಬಗ್ಗೆ, ಅದು ಯಾಕೆ ನಾನು ವಿಶ್ಲೇಷಣೆ ಲೆವೆಲ್ಗೆ ಇಳಿದೆ ಅಂದ್ರೆ ಫುಲ್ ಹಠ, ಜಗಳ ಅಲ್ಲೇ ರಘುನ್ ಕರ್ಕೊಂಬರೋಣ ಅಂತ ರಕ್ಷಿತಾ. ಅದು ಫಸ್ಟ್ ಡೇ ರಕ್ಷಿತನಿಂದ ಅವಳ ಮಾತು ಕೇಳಂಗಾಯ್ತು, ಸುದಿ ಅವರು ಸೇವ್ ಆದ್ರು. ನಾವ್ ಅವತ್ತೇ ಅಭಿನ್ ಕರ್ಕೊಂಡ್ ಬರ್ಬೇಕು ಅಂದಾಗ ರಾಶಿಕಾ ಎಲ್ಲ ಒಪ್ಕೊಂಡಿದ್ಲು. ಸೆಕೆಂಡ್ ಡೇ ಅವಳನ್ನ ಸೇವ್ ಮಾಡ್ತೀವಿ, ಅಭಿನ ಕರ್ಕೊಂಡ್ ಬರೋಣ ಅಂತ ಅಂದಾಗ ಅವಳ ನೈಟ್ ಎಲ್ಲ ಅಭಿ ಮಾತಾಡಿದಾನೆ ರಾಶಿಕಾ ಜೊತೆ, ಅವಳ ಮೈಂಡ್ ಚೇಂಜ್ ಆಗಿದೆ. ಸ್ಪಂದನನ್ ಕರ್ಕೊಂಬರೋಣ, ಅವಳು ಇಕ್ಕಿದಾಳೆ ಅಂತ ಇವಳು ಇಟ್ಕೊಂಡ್ಲು. ನಮ್ಗೆ ಏನ್ ಗೊತ್ತಾ, ಈಗ ಓಕೆ ಬಿಡು, ನೀನ್ ಬೇಡ ಧ್ರುವಂತ್ ಸೇವ್ ಆಗ್ಲಿ, ಆ ಕಡೆಯಿಂದ ಸ್ಪಂದನ ಬರ್ಲಿ, ಎರಡಕ್ಕೂ ಒಪ್ಕೋಬೇಕು. ಒಂದು ರಾಶಿಕಾ ಸೇವ್ ಆದ್ರೆ ಸ್ಪಂದನ ಬರ್ಲಿ ಅಂತ ನೀನ್ ಅಂತಿದ್ಯಾ, ಇಲ್ಲ ಅಭಿ ಕರ್ಕೊಂಬರೋಣ, ಧ್ರುವಂತ್ ನಾವು ಸೇವ್ ಮಾಡೋಣ ಆ ಕಡೆಯಿಂದ 2ರಲ್ಲಿ 1ಕ್ಕೆ ಅಂತ ಅಂದಾಗ ಎರಡಕ್ಕೂ ಒಪ್ಕೊಂಡ್ಲಿಲ್ಲ. ನಾವ್ ಎಷ್ಟು ಹಿಂದಿನ ದಿನ ರಕ್ಷಿತಾ ಮಾತು ಕೇಳಿದ್ವಿ, ದಿನ ಅವ್ರಿಗೆ ಈಲ್ಡ್ ಆಗದ ಏನ್ ಬರೀ ಅದೇನಾ, ನಮಗೂ ಬಿಟ್ಕೊಟ್ಟು ಫಸ್ಟ್ ಆಫ್ ಆಲ್ ನಾವೇ ಸೇವ್ ಆಗ್ಬೇಕು ಅಂತ ಪಟ್ಟು ಹಿಡಿದ್ರೆ ಅವ್ರು ಸೇವ್ ಆಗಕ್ಕೂ ಆಗ್ತಿರ್ಲಿಲ್ಲ. ಒಮ್ಮತ್ತ ನಮ್ ಮನೇಲಿ ಮೂಡ್ತಾನೆ ಇರ್ಲಿಲ್ಲ, ಬಿಗ್ ಬಾಸ್ ಹತ್ರ ಯಾಕೆ ಬಯಸ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸರಿ ಹೋಗ್ಲಿ ಸೇವ್ ಆಗ್ಲಿ ಅಂದ್ರೆ ಅವಳು ಹೇಳ್ದಂಗೆ ಕೇಳ್ಬೇಕಾಯ್ತಾ. ಅದು ನನಗೆ ಇಷ್ಟ ಆಗ್ಲಿಲ್ಲ. ಮತ್ತೆ ದುರಾಂಕಾರ ಮಾಡ್ತಾ ಇದ್ಲು, ಎದ್ದು ಹೋಗೋದು ಡಿಸ್ಕಷನ್ ಅಲ್ಲಿ. ಆಮೇಲೆ ಬಿಗ್ ಬಾಸ್ ನಿಮ್ದು ಅಭಿಪ್ರಾಯ ತಿಳಿಸಿ ಅಂತ ಹೇಳ್ದಾಗ್ಲೂ ಅವಳು ಇರ್ಲಿಲ್ಲ, ಬಂದು ಅಲ್ಲೆಲ್ಲೇ ಜಗಳ ಆಡ್ತೀರ. ಆ ದುರಾಂಕಾರಕ್ಕೆ ನಾನು ಧ್ರುವಂತ್ ಮಾತಾಡ್ಕೊಂಡ್ವಿ, ಇಲ್ಲ ಬೇಡ ಬಿಡಿ ನಾವ್ ಯಾವ್ದಕ್ಕೂ ಒಪ್ಪದೇ ಬೇಡ, ಒಮ್ಮತ ಇಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಆಗುತ್ತೆ, ಬಿಟ್ಟಾಕಿದ್ವಿ. ಅದಾದ್ಮೇಲೆ ಅಟ್ಲೀಸ್ಟ್ ಅದಾದ್ಮೇಲೆ ಏನಾಯ್ತು ನೀವೇ ನೋಡಿದ್ರಲ್ಲ, ಅದು ಮಾಳು ಕ್ಯಾಪ್ಟನ್ ಇದ್ದ, ಮಾಳುಗೆ ಹೇಳ್ತಾರೆ ಡೈರೆಕ್ಟ್ ಅಧಿಕಾರ ನಾಮಿನೇಷನ್. ಮತ್ತೆ ಸುದಿ ಅವ್ರ ಈ ಕಡೆ ಬರ್ತಾರೆ, ರಘುನ ಇಬ್ರು ಡೈರೆಕ್ಟ್ ನಾಮಿನೇಟೆಡ್. ಇವಳು ಸೇವ್ ಆಗ್ಲಿಲ್ಲ, ಸೇವ್ ಆಗಿರೋ ಸುದಿನೂ ಇದಾಯ್ತು. ಅದನ್ನ ಅಷ್ಟೆಲ್ಲಾ ಕಷ್ಟಪಟ್ಟು ಟಾಸ್ಕ್ ಆಡಿ ಗೆದ್ದು ಮತ್ತೆ ನಾಮಿನೇಟೆಡ್ ಟೀಮ್ ಅಲ್ಲಿ ಆಸ್ ಇಟ್ ಈಸ್ ಇದೆ ಟೀಮ್, ಯಾರ್ಯಾರು ನಾಮಿನೇಷನ್ ಇದ್ವೋ ಅವರೇ ಇದೀವಿ. ಒಂದ್ ಎಕ್ಸ್ಟ್ರಾ ವಿಕೆಟ್ ರಘು ಅವರು ಬಂದ್ರು. ಅಷ್ಟೆಲ್ಲ ಟಾಸ್ಕ್ ಆಡಿ ಮೈಕೈ ಎಲ್ಲ ಮುರ್ಕೊಂಡು ಏನ್ ಸೇವ್ ಆಗ್ಲಿಲ್ಲ. ಅದು ನನಗೆ ಕೋಪ ಆಯ್ತು. ಅದೆಲ್ಲ ಆಯ್ತಲ್ವಾ, ಹೋಗ್ಲಿ, ಅದು ಒಂದು ಕೋಪದ ಬರದಲ್ಲಿ ಎಲ್ಲ ಆಗಿದೆ. ಅದಾದ್ಮೇಲೆ ಅದ್ರ ನಾವು ಕ್ಲೋಸ್ ಇದ್ವಿ, ನಾನು ಅಶ್ವಿನಿ ಅವರು ರಾಶಿಕಾ. ಬಂದ್ಬಿಟ್ಟು ಹಿಂಗಿಂಗ್ ಆಯ್ತು, ನಾನು ಅವಾಗ ಒಂಚೂರು ಸೇವ್ ಆಗಿದ್ರೆ ಸುದಿಯವರು ಇರ್ತಿದ್ರೇನೋ, ಅದು ಒಂದ್ ಗೆಸ್ಟರ್ ಅಲ್ವಾ ಮಾತಾಡೋದು. ಕ್ಲೋಸ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಅಥವಾ ನಾನೇ ಆ ಜಾಗದಲ್ಲಿ ಇದ್ದಿದ್ರು ಸೊ ನನ್ನೊಂದ್ ಹಠದಿಂದ ಹಿಂಗ ಆಯ್ತಲ್ಲ ಅಂತ ಅದೊಂದ್ ಗಿಲ್ಟ್ ಮನುಷ್ಯನಿಗೆ. ಅವಳು ಅದನ್ನ ಮಾಡ್ಲೇ ಇಲ್ಲ. ಸುದಿ ಅವರು ಔಟೇ ಆಗ್ಬಿಟ್ರು ಆ ವೀಕು. ನನಗೆ ಸಖತ್ತು ಅವನು ಕನೆಕ್ಟ್ ಆಗ್ವಿ, ನಾನು ಸುದಿ ಅಶ್ವಿನಿ ಎಲ್ಲ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ನನ್ನ ಹತ್ರ ಬೇಡ, ಅಶ್ವಿನಿ ಅವ್ರ ಹತ್ರ ಆದ್ರೂ ಬಂದ್ ಮಾತಾಡ್ಬೇಕಿತ್ತಲ್ಲ, ಅದನ್ನೂ ಮಾಡ್ಲಿಲ್ಲ. ಅದ್ ನನಗಿತ್ತು, ಏನಪ್ಪಾ ಎಂಥ ಜನಗಳಿರ್ತಾರೆ, ಇಷ್ಟೆಲ್ಲ ಆದ್ರೂ ಒಂದ್ ಸಣ್ಣ ಗಿಲ್ಟ್ ಇಲ್ವಲ್ಲ ಅಂತ. ಅದಾದ್ಮೇಲೆ ಅದ್ರ ಟೈಮಲ್ಲೇ ಕಾಫಿ ಪುಡಿದು ಚೆನ್ನಾಗಿದ್ವಲ್ಲ, ಆ ಟೈಮಲ್ಲೇ ಕಾಫಿ ಪುಡಿ ಅವಳೇ, ಅವಳಿಗೂ ಕಾಫಿ ಇಷ್ಟ, ನಂಗೂ ಕಾಫಿ.
ಇದ್ ಮಾಡಿ ಡಬ್ಬಿಲ್ ತುಂಬಿಡಿ ಅಂತೆಲ್ಲ ಹೇಳಿ ಎಲ್ಲ ಕುಡ್ದು ಅದಕ್ಕೂ ನಿಲ್ಲಿಲ್ಲ. ನನ್ಗೆ ಒಂದಾದ್ಮೇಲೆ ಒಂದ್ ಬಿಹೇವಿಯರ್ ಏನ್ ಈ ತರ ಇರುವಂತ ನನ್ಗೆ ಅವತ್ತಿಂದ ನನ್ಗೆ ಇಷ್ಟ ಆಗ್ತಿಲ್ಲ. ನಾನು ಟಾಂಗ್ಗಳು ಚೆನ್ನಾಗ್ ಕೊಡ್ತಾ ಇದ್ದೆ ಅವಳಿಗೆ. ಅವಳಿಗೂ ನನಗೂ ಜಗಳ ಆಯ್ತು. ಅದಾದ್ಮೇಲೆ ಕಾಫಿ ಪುಡಿದು ನಾನು ತುಂಬಾ ಹೈಲೈಟ್ ಮಾಡಿದೆ. ಅದಾದ್ಮೇಲೆ ಬಕೆಟ್ ಟಾಸ್ಕ್ ಅಲ್ಲಿ ಬಂದು ರೌದ್ರಾವತಾರ ತಾಳ್ಬಿಟ್ಟಿದ್ರಿ ನೀವು. ಅವಾಗ ಮತ್ತೆ ಬಂದೆ ಎದುರುಗಡೆ. ನಂಗೆ ಅವ್ಳು ನೋಡಿದ್ರೆ ಮೈಲ್ಲ ಅವ್ರೆ, ಅವ್ಳು ಬೇರೆ ಹಿಂಗಿಂಗ್ ಅಂತಿದ್ಲ, ಅವ್ಳ ಬಾಡಿ ಲ್ಯಾಂಗ್ವೇಜ್ ಡೌರ್ ಅಂತಂದೆ. ಅದಾದ್ಮೇಲೆ ಅದು ಹಂಗೆ ಮಾತಿಗೆ ಬಂತು. ಅದು ಮನ್ಸಲ್ಲಿ ಇತ್ತಲ್ವಾ ನನಗೆ, ಒಂಚೂರು ಗಿಲ್ಟ್ ಇಲ್ಲ ಇವ್ರೆಂತ ಜನಗಳು ಅಂತ. ಅವಾಗ ಹಂಗೆ ಸುದಿನ ಕಳ್ಸಿದ್ದು ನೀನು ಹಂಗೆಲ್ಲ ಅಂದೆ. ಅವಳು ಆಕ್ಚುಲಿ ನನ್ ಮೂಗಿಗೆ ಹೊಡೆದ್ಲು ಅವಳು. ಅದು ಟೆಲಿಕಾಸ್ಟ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಬೇಕು ಅಂತ ಮಾಡಿದ್ದದು. ಅವಳೊಂದ್ ಸ್ವಲ್ಪ ಕ್ಯಾರಿ ಮಾಡ್ತಾಳೆ, ಯಾಕಂದ್ರೆ ಕಬಡ್ಡಿ ಟಾಸ್ಕ್ ಅಲ್ಲೂ ಅಷ್ಟೇ ನಾನು ಲಾಕ್ ಮಾಡಿದ್ದಕ್ಕೆ ಕುತ್ಕೆ ಲಾಕ್ ಮಾಡ್ಬಿಟ್ಟಿದೆ ಅಂತ ಹೇಳಿ ನೆಕ್ಸ್ಟ್ ನನ್ನ ಲಾಕ್ ಮಾಡುವಾಗ ಮಣ್ಣಿಗೆ ಹಾಕಿ ಇದ್ ಮಾಡಿದ್ರು. ಅಂದ್ರೆ ಅವಳ ಆ ಕೋಪದ ಇದ್ರಲ್ಲಿ ಮಾಡ್ತಾಳೆ. ಇಂಟೆನ್ಷನಲಿ ಮಾಡೋದ್ ಬೇರೆ, ಮಿಸ್ಟೇಕ್ ಆಗಿ ನಾನು ಲಾಕ್ ಮಾಡಿದ್ದಕ್ಕೂ ಅವಳು ಇಂಟೆನ್ಷನಲಿ ಲಾಕ್ ಮಾಡಿದ್ಲು. ಸೊ ನನಗೆ ಅದು ಒಂದು ಇದಿತ್ತು, ಇವಳು ಇಂಟೆನ್ಷನಲಿ ಇದು ಮೂಗಿಗೆ ಹೊಡೆದ್ಲು. ಕೈಯೆಲ್ಲ ಬಿಡಿ ಗಾಯಗಳಾಗಿದೆ, ಅದು ವಾಸಿ ಆಗ್ಬೋದು. ಮುಖಕ್ಕೆ ಏನಾದ್ರು ಆದ್ರೆ ಫಸ್ಟೇ ಇರೋ ಮಾರ್ಕ್ಗಳನ್ನ ನಾವು ನೀಟಾಗಿ ಮಾಡೋಣ ಅಂತ ಇರುತ್ತೆ. ನಮ್ಗೆ ಅದೇ ಜೀವನ ಅಲ್ವಾ, ನನ್ನ ಆಂಕರಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು. ಸೊ ಅದು ಸಿಟ್ಟಾಯ್ತಲ್ಲ, ಅವಾಗ ನಾನು ಅದ್ರ ರಿಯಾಕ್ಟ್ ಮಾಡೋದು, ಮುಖಕ್ಕೆಲ್ಲ ಹೊಡಿಬಿಡ ಹಂಗೆ ಹಿಂಗೆ ಅಂತ. ಆಮೇಲೆ ಅಷ್ಟೇ ಹಂಗೆ ಅದು ಕಂಟಿನ್ಯೂ ಆಗ್ತಾನೆ ಇತ್ತು. ಅದಾದ್ಮೇಲೆ ಕ್ಯಾಪ್ಟನ್ಸಿ ಇದ್ರಲ್ಲಿ ರೇಸಲ್ಲಿ ಸ್ಪಂದನ ಮತ್ತೆ ಇವಳಿಗೂ ಟೈ ಆಗುತ್ತೆ. ನಮ್ ಕಾಯಿನ್ಸ್ ನ ಇಬ್ರಲ್ಲಿ ಒಬ್ರಿಗೆ ಕೊಡ್ಬೇಕಾಗಿರುತ್ತೆ. ನಾನು ಸ್ಪಂದನ ಕೊಡ್ತೀನಿ. ಅವಾಗ ರೀಸನ್ ಗ್ರಾಟಿಟ್ಯೂಡ್ ಇಲ್ಲ, ಒಂದ್ ಗಿಲ್ಟ್ ಆಗಲ್ಲ ಮನುಷ್ಯನ್ಗೆ, ಒಂದ್ ಕಡೆ ಇದಾರೆ ಇವರು ಹಂಗೆ ಹಿಂಗೆ ಅಂತೆಲ್ಲ. ಅವಾಗ್ಲೂ ಫುಲ್ ಉರ್ಕೊಂಡಿದ್ಲು. ಅವಾಗ್ಲೂನು ಜಾನ್ವಿ ಅದನ್ನೇ ಇಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಕ್ಯಾಮ್ರಾ ಮುಂದೆ ಇಲ್ಲ. ಬಿಗ್ ಬಾಸ್ ನಮಗೂ ರೀಸನ್ ಕೊಡಿ, ನೆಕ್ಸ್ಟ್ ಕ್ಯಾಪ್ಟನ್ಸಿ ರೇಸಿಗೆ ಹೋಗದಂಗ್ ನಾನು ಇದ್ ಮಾಡ್ತೇನೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು. ನಾನು ತುಂಬಾ ಚೆನ್ನಾಗಿ ಉರಿಸ್ತಾ ಇದ್ದೆ. ಉರ್ಸೋದೇ ಇಲ್ಲಿ ನಮ್ಮ ಧರ್ಮ, ಅದಕ್ಕೆ ಉರ್ಕೊಳ್ಳೋದ್ ಬಿಡೋದ್ ನಿಮ್ಮ ಕರ್ಮ ಅಂತೆಲ್ಲ ಚೆನ್ನಾಗಿ ಉರ್ಸಿ ಇರ್ತಿದ್ದೆ. ಅಭಿ ಏನ್ ಸ್ಪಾಂಟೇನಿಯಸ್ ಆಗಿ ಚೆನ್ನಾಗಿ ಉರ್ಸ್ತೀರ ಅನ್ನೋರು. ಸೊ ಅದೆಲ್ಲ ಇತ್ತು ಲಾಸ್ಟ್ ಬರೋ ತನಕನು. ಈವನ್ ಸೂರಜ್ ಕಂಡ್ರು ನನ್ಗೆ ಆಗ್ತಿರ್ಲಿಲ್ಲ. ಸೂರಜ್ ಹೋಗಿ ನನ್ ಬಗ್ಗೆ ತುಂಬಾ ಫಿಟ್ಟಿಂಗ್ ಇಡೋದು, ಕನ್ನಿಂಗ್ ಅವನು ಸಿಕ್ಕಾಪಟ್ಟೆ ಕನ್ನಿಂಗ್ ಇದ್ದಾನೆ, ಹಂಗೆಲ್ಲ ಮಾಡ್ತಿದ್ನಲ್ಲ. ನಾನು ಇಬ್ರಿಗೂ ಸೇರ್ಸ್ ಚೆನ್ನಾಗಿ ಉರಿಸ್ತಾ ಇದ್ದೆ. ಸೊ ಅವ್ರಿಬ್ರಿಗೂ ಆಗ್ತಿರ್ಲಿಲ್ಲ. ಹಂಗಾಗಿ ಆತರ ಹೇಳಿದಾರೆ ಇಡೀ ಮನೆ. ಅಶ್ವಿನಿ ಅವರು ಧ್ರುವಂತ್ ಬಿಟ್ರೆ ಯಾರು ಹೋಗ್ಬೇಕಂದ್ರೆ ಜಾನ್ವಿ. ಹೌದು, ಅಂದ್ರೆ ಇಬ್ರು ಅಷ್ಟೇನೆ ಜಾನ್ವಿ ಹೆಸರು ಉಳ್ಕೊಬೇಕು ಅಂತ ತಗೊಂಡು ಅಶ್ವಿನಿ ಅವರು ಮತ್ತೆ ಧ್ರುವಂತ್. ಪ್ರತಿ ಸಲ ಹಾಗೇನೆ ನಾವೊಂದು ವಟಾರ ಅಂತ ಮಾಡ್ಕೊಂಡ್ಬಿಡಿದ್ವಿ. ನಮ್ದು ಒಂಟಿ ರೂಮ್, ಅಲ್ಲಿ ಜಂಟಿ ರೂಮ್ ಅಲ್ಲೆಲ್ಲ ಅದೊಂದು ದೊಡ್ಡ ಹಾಲ್ ತರ ಇತ್ತು. ಎಲ್ರು ಇದ್ರು. ಅವ್ರಿಗೆ ಅಲ್ಲೇ ಇದ್ದಿದ್ರಿಂದ ಅವ್ರಿಗೆಲ್ಲ ಒಂಥರ ಕನೆಕ್ಷನ್. ಸೊ ಹಂಗಾಗಿ ಅವ್ರ ಟೀಮ್ ಅವ್ರನ್ನ ಅವರು ಬಿಟ್ಕೊಡ್ತಾನೆ ಇರ್ಲಿಲ್ಲ. ಸೊ ಜನ ಎಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದ್ರೆ, ಮಾಳುನ ಅವರ ನಾಮಿನೇಟ್ ಮಾಡಿದ್ದೆ ಸ್ಪಂದನ, ಯಾರು ಹೋಗ್ಬೇಕು ಅಂದ್ರೆ ಜಾನ್ವಿ ಅಂತಾರೆ ಅಂತ. ಅಂದ್ರೆ ಅಷ್ಟು ಅಬ್ಸರ್ವ್ ನೋಡಿ. ನಾನು ಯಾವ್ದೋ ಒಂದು ಕಮೆಂಟ್ ನೋಡಿದೆ, ಮಾಳುನ ನಾಮಿನೇಟ್ ಮಾಡಿದ್ ಸ್ಪಂದನ, ಯಾರ ಮನೆಯಿಂದ ಹೋಗ್ಬೇಕಂದ್ರೆ ಜಾನ್ವಿ ಅಂತಾರೆ. ಯಾಕಂದ್ರೆ ಅವ್ರಿಗೆ ಆ ಮಾಳು ಅದೇ ವಿಚಾರಕ್ಕೆ ಅದೇ ಕಾಯಿನ್ಸ್ ಕೊಡೋದ್ರಲ್ಲಿ ಸ್ಪಂದನ ಕೊಡಿಲ್ಲ, ರಾಶಿಕ ಕೊಟ್ಟಿರ್ತಾರೆ. ಸೊ ಅವ್ರಿಗೆಲ್ಲ ಒಂಥರ ಸೇಫ್ ಅನ್ಸಿದ್ದನ್ನ ಯಾರು ಹೇಳಲ್ಲ. ಓ ಕಾಯಿನ್ಸ್ ಬೇರೆ ಕೊಟ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಮಾಡೋರ್ ಬೇಕಾಗ್ತದೆ, ಆ ತರ ಯೋಚನೆ ಮಾಡ್ಕೊಂಡು ಆಡ್ತಾರೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ. ಫೀಮೇಲ್ ಅಲ್ಲಿ ಅವ್ರಿಗೆ ಕಾಂಪಿಟೇಟರ್ ಕೂಡ ಆಗಿರ್ತಾ ಇದ್ರಿ, ಆ ತರನು ಯೋಚನೆ ಮಾಡಿರ್ಬೋದು. ಅಷ್ಟೆಲ್ಲ ಯೋಚನೆ ಮಾಡೋ ಶಕ್ತಿ ಇಲ್ಲ ಬಿಡಿ ಅವ್ರಿಗೆಲ್ಲ. ಆ ಒಂದ್ ಸ್ಪಾಟ್ ಅಲ್ಲಿ ಅಷ್ಟೆಲ್ಲ ಥಿಂಕ್ ಮಾಡೋಷ್ಟಿಲ್ಲ. ಹಿಂದಿನ ದಿವಸ ಏನಾಗಿರುತ್ತೆ, ಮಾಳುನ ನಾಮಿನೇಟ್ ಮಾಡ್ಬಿಟ್ಟು ಅವ್ರ ಕಾಯಿನ್ಸ್ ಎಲ್ಲ ರಾಶಿಕಂಗ್ ಕೊಟ್ಟಿರ್ತಾರೆ. ಅದಕ್ಕೆ ಅವಳು ಫುಲ್ಲು ಬಾಯಿ ನುಂಗ್ಕೊಂಡ್ರೆ ನನ್ ಜೊತೆ ಚೆನ್ನಾಗಿದ್ಲು ಸ್ಪಂದನ ಹೋಗ್ತಾ ಅದಕ್ಕೆ ಜಾನ್ವಿ ಅಂತ ಹೆಂಗ್ ಹೇಳ್ತಾರೆ. ಅಷ್ಟು ಯೋಚನೆ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಬಿಡಿ.